ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸಾಕಷ್ಟು ಚರ್ಚೆ ತಾರಕಕ್ಕೇರಿದೆ. ಇದೇ ಸಂದರ್ಭದಲ್ಲಿ ಏನು ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ನಿನ್ನೆ ಪೋಸ್ಟರ್ ನ ಅಂಟಿಸಿದ್ದಾರೆ. ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮ ಜೊತೆ ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್, ನಿನ್ನೆ ರಾತ್ರಿ ಕೂಡ ಒಂದಷ್ಟು ಜನ ಒಂದಷ್ಟು ಪೋಸ್ಟ್ಗಳು ಅಂಟಿಸಿದ್ದಾರೆ. 32 ಎಕರೆ ಹೇಳ್ಬಾರ್ದಿತ್ತು ಅಂತ ಹೇಳಿ ತಮ್ಮ ತಂದೆಯವರು ತಮಗೆ ಹೇಳಿದ ಹಾಗೆ ಒಂದು ಸಂಭಾಷಣೆಯನ್ನ ಒಂದು ಉಲ್ಲೇಖ ಮಾಡಿ ಅಂಟಿಸಿರುವಂತದ್ದು. ಸರ್ ನೋಡಿ, ಈ ಪೋಸ್ಟರ್ ಅಂಟಿಸೋ ಅಭಿಯಾನ ನಮಗೂ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ರಾತ್ರೋರಾತ್ರಿ ನಮ್ಮ ಪಾರ್ಟಿನಲ್ಲಿ ಪುಂಡು ಪೋಖ್ರಿಗಳನ್ನ ಇಟ್ಕೊಂಡಿಲ್ಲ. ರಾತ್ರೋರಾತ್ರಿ ತಲೆ ಮೇಲೆ ಟವಲ್ ಕಟ್ಕೊಂಡು ಬಂದು ಮಿಡ್ ನೈಟ್ ಅಲ್ಲಿ ಪೋಸ್ಟರ್ ಅಂಟಿಸೋ ಕಾರ್ಯಕ್ರಮಕ್ಕೆ ನಾವೇನು ನಮ್ಮ ಕಾರ್ಯಕರ್ತರಿಗೆ ಉತ್ತೇಜನೆ ಕೊಡ್ತಕ್ಕಂಥವ್ರಲ್ಲ. ಒಂದು ಇಲ್ಲಿ 100 ಎಕರೆ ಜಾಗ ಇದೆ ಆ ಪ್ರದೇಶದಲ್ಲಿ ಅಂತಕ್ಕಂಥದ್ದು ಕೇವಲ ಇವ್ರ ಚೇಲಗಳಷ್ಟೇ ಅಲ್ಲ. ನಿನ್ನೆ ಒಬ್ರು ಮಂತ್ರಿಗಳು ಎಂ ಬಿ ಪಾಟೀಲ್ರು 100 ಎಕರೆ ಜಾಗ ಇದೆ ಅಂತ ಹೇಳ್ತಾರಲ್ಲ, ನಾನು ಅವರು ಸ್ವಲ್ಪ ಬೇಸಿಕ್ ಸೆನ್ಸ್ ಇರ್ತಕ್ಕಂತ ಮಂತ್ರಿಗಳು ಅಂತ ಅನ್ಕೊಂಡಿದ್ದೆ, ವಿದ್ಯಾವಂತರು ಅಂತ ಅನ್ಕೊಂಡಿದ್ದೆ ಇಲ್ಲಿವರೆಗೂ. ಆದ್ರೆ ಈ ರೀತಿ ಬಂದು ಸುಳ್ಳಿನ ಕಂತಗಳನ್ನ ಕಟ್ತಕ್ಕಂಥದ್ದು ಎಂ ಬಿ ಪಾಟೀಲ್ರಿಗೆ ಶೋಭೆ ತರೋದಿಲ್ಲ. ಮೊದಲು ಎಂ ಬಿ ಪಾಟೀಲ್ರು ಹೇಳಿರ್ತಕ್ಕಂಥ ಈ ಸುಳ್ಳು ವದಂತಿ ಏನಿದೆ ಅದಕ್ಕೆ ಕ್ಷಮೆ ಕೇಳಲಿ, ಇಲ್ಲಾಂದ್ರೆ ಅವ್ರ ಮೇಲೆ ನೇರವಾಗಿ ಡಿಫಾಮೇಶನ್ ಕೇಸ್ ಹಾಕ್ತೀನಿ. ಒಂದು ಅವ್ರು ಹೇಳ್ತಾ ಇರುವಂತದ್ದು ಹೆಂಡತಿ ಖರೀದಿ ಮಾಡಿರೋದು ಗಂಡನಿಗೆ ಗೊತ್ತಿಲ್ವಾ ಅನ್ನೋ ಮಾತನ್ನ ಹೇಳಿರುವಂತದ್ದು ಎಂ ಬಿ ಪಾಟೀಲ್. ರೀ ನೋಡ್ರಿ, ಇವ್ರ ಮನೆಯಲ್ಲಿ ಕೂತ್ಕೊಂಡು ದಿನ ಬೆಳಗ್ಗೆದ್ರೆ ರಾತ್ರಿ ಬಂದ್ರೆ ವ್ಯವಹಾರದ ಚರ್ಚೆ ಹೆಂಡತಿ ಮಕ್ಳ ಹತ್ರ ಮಾಡ್ಬೋದು. ಇಲ್ಲಿ ಕುಮಾರಸ್ವಾಮಿ ಅವರಾಗ್ಲಿ, ನಿಖಿಲ್ ಕುಮಾರಸ್ವಾಮಿ ಆಗ್ಲಿ, ಅನಿತಾ ಕುಮಾರಸ್ವಾಮಿ ಆಗ್ಲಿ ರಾತ್ರಿ ಕೂತ್ಕೊಂಡ್ರೆ ವ್ಯವಹಾರದ ಚರ್ಚೆ ಮಾಡೋದಿಲ್ಲ. ಅರ್ಥ ಆಯ್ತಲ್ಲ? ನಾವು ವ್ಯವಹಾರಸ್ಥರಲ್ಲ, ನಾವು ರಿಯಲ್ ಎಸ್ಟೇಟ್ ಏಜೆಂಟ್ಗಳಲ್ಲ, ನಾವು ಲೇಔಟ್ ಮಾಡ್ತಕ್ಕಂಥವ್ರಲ್ಲ, ನಾವು ಕಮರ್ಷಿಯಲ್ ಕಟ್ಟಡ ಕಟ್ತಕ್ಕಂಥವ್ರಲ್ಲ. ಹಂಗಾಗಿ ನಮಗ್ ಗೊತ್ತಿಲ್ಲ. ಅವ್ರಿಗೆ ಪಾಪ ಜಾಸ್ತಿ ಇದ್ರ ಬಗ್ಗೆ ನಾಲೆಡ್ಜ್ ಇದೆ, ಆಮೇಲೆ ಟೈಮು ಸಿಗುತ್ತೆ ಅವ್ರಿಗೆ. ನಮ್ಗೆ ಟೈಮ್ ಇಲ್ಲ. ನಮಗ್ ಜನರ ಪರವಾಗಿ ಥಿಂಕ್ ಮಾಡ್ತಕ್ಕಂಥದಕ್ಕೆ ಟೈಮ್ ಕಳೆದೋಯ್ತದೆ. ಹಾಗಾಗಿ ನಮಗ್ ಗೊತ್ತಿಲ್ಲಪ್ಪ. ಅಂದ್ರೆ ಇವ್ರು ಹೇಳ್ತಿರುವಂತದ್ದು, ಈಗ ಕುಮಾರಸ್ವಾಮಿ ಅವರು 44 ಎಕರೆ ಖರೀದಿ ಮಾಡಿದ್ದಾರೆ. ಇವ್ರು 100 ಎಕರೆ ಖರೀದಿ ಮಾಡಿದ್ರು ಇವ್ರ ಕುಟುಂಬದಲ್ಲಿ ನಿಖಿಲ್ ಅವ್ರಿಗೆ ಗಮನಕ್ಕಿಲ್ವಾ? ಜೊತೆಗೆ ನಿಖಿಲ್ ಅವರು ಹೇಳ್ತಾರೆ ಸಾರ್ವಜನಿಕರು ಕೊಡ್ತೀವಿ ಅಂತ. ಆದ್ರೆ ಅಲ್ಲಿ 5 ಎಕರೆ ಅಂತ ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ ಅನ್ನೋದು ಕೂಡ ಸಾಕಷ್ಟು ಟ್ರೋಲ್ ಮಾಡ್ತಾ ಇದ್ದಾರೆ. ಸರ್ ನೋಡ್ರಿ, ಕುಮಾರಸ್ವಾಮಿ ಅವರು ಹೆಸರಲ್ಲಿರ್ತಕ್ಕಂಥದ್ದು 40 ಎಕರೆ ಜಮೀನ್ ಇರಬಹುದು. ನನಗ್ ಗೊತ್ತಿಲ್ಲಪ್ಪ. ನಾನು ಹೇಳ್ತೀನಲ್ಲ, ಇವ್ರ ತರ ನಾನು ಎಕರೆ ಲೆಕ್ಕ ಹಾಕೊಂಡು ನನ್ನ ಅಗ್ರಿಮೆಂಟ್ ನೋಡ್ಕೊಂಡು ಸೇಲ್ ಡೀಡ್ ನೋಡ್ಕೊಂಡು ಡೈಲಿ ಕೂರೋದಿಲ್ಲ ಮನೆಯಲ್ಲಿ. ಕುಮಾರಸ್ವಾಮಿ ಅವರು 85ನೇ ಇಸ್ವಿನಲ್ಲಿ ಕೇತಗನಹಳ್ಳಿ ಜಮೀನ್ ಖರೀದಿ ಮಾಡಿರ್ತಕ್ಕಂಥದ್ದು ಇವತ್ತಿಂದ ಅಲ್ಲ, 40 ವರ್ಷದಿಂದಾನು ಕೂಡ ಅಲ್ಲಿರ್ತಕ್ಕಂಥ ಜಿಲ್ಲೆ ಜನಕ್ಕೂ ಗೊತ್ತಿದೆ, ರಾಜ್ಯದ ಜನಕ್ಕೂ ಗೊತ್ತಿದೆ. ಅದನ್ನ ಇಲ್ಲಿಗೆ ಅಟ್ಯಾಚ್ ಮಾಡ್ತೀರಿ ನೀವು. ಈಗ 5 ಎಕರೆ ನಾನು ಹೇಳಿದ್ಯಾವ್ದು, ನನ್ನ ಹೆಸರಲ್ಲಿ ಇರ್ತಕ್ಕಂಥ 5 ಎಕರೆ ಬಗ್ಗೆ ನಾನು ಪ್ರಸ್ತಾವನೆ ಮಾಡಿದ್ದೀನಿ. ಅರ್ಥ ಆಯ್ತಲ್ಲ? ಆ ಹಕ್ಕು ನನಗಿದೆ. ನಾನು ನಾಳೆ ಅದನ್ನ ರೈತರಿಗೋಸ್ಕರ ಒಂದ್ ಶಾಲೆ ಕಟ್ತೀನೋ, ಅಥವಾ ಒಂದು ಆರೋಗ್ಯ ಕೇಂದ್ರ ಮಾಡ್ತೀನೋ, ಅಥವಾ ಒಂದು ವೃದ್ಧಾಶ್ರಮ ಕಟ್ತೀನೋ, ಅಥವಾ ಒಂದು ಅನಾಥಾಶ್ರಮ ಕಟ್ತೀನೋ, ನನಗ್ ಬಿಟ್ಟಿರ್ತಕ್ಕಂಥ ವಿಚಾರ ರೀ. ಸಾರ್ವಜನಿಕರ ಹಿತಾಸಕ್ತಿಗೆ, ರೈತರ ರಕ್ಷಣೆಗೋಸ್ಕರ, ಅನುಕೂಲಕ್ಕೋಸ್ಕರ ನಾನು ಏನ್ ಬೇಕಾದ್ರೆ ಕಟ್ತೀನಿ. ನನಗ್ ಬಿಟ್ಟಿರ್ತಕ್ಕಂಥ ವಿಚಾರ ಅದು. ನನಗೆ ನನ್ನ ಹೆಸರಲ್ಲಿ ಇರ್ತಕ್ಕಂಥ ಜಮೀನ್ ಬಗ್ಗೆ ಮಾತನಾಡೋದಕ್ಕ ಅಧಿಕಾರ ಇದೆ, ನಾನು ಮಾತಾಡಿದ್ದೀನಿ. ಸರ್, ಬೈರಮಂಗಲದಲ್ಲಿ ಚರ್ಚೆ ಮಾಡೋಣ ಅಂತೇಳಿ ಕುಮಾರಸ್ವಾಮಿ ಅವರು ಪತ್ರ ಬರೆದಿದ್ರು. ಅದಕ್ಕೆ ಬಾಲಕೃಷ್ಣ ಅವರು ಜೊತೆಗೆ ಚಲುವರಾಯಸ್ವಾಮಿ ಅವರು ಸಾಕಷ್ಟು ಟೀಕೆಯನ್ನ ವ್ಯಕ್ತಪಡಿಸಿದರೆ, ವಿಧಾನಸೌಧದಲ್ಲಿ ಚರ್ಚೆ ಆದ್ರೆ ಸೂಕ್ತ, ಅಲ್ಲಿ ಏನು ಬಿಡದಿಯಲ್ಲಿ ಅಥವಾ ಬೈರಮಂಗಲದಲ್ಲಿ ಚರ್ಚೆ ಮಾಡಿದ್ರೆ ಕಾನೂನು ಸುವ್ಯವಸ್ಥೆ ಹಾಳಾಗೋಗುತ್ತೆ, ಕುಮಾರಸ್ವಾಮಿ ಅವರಿಗೆ ಕಾನೂನು ಸುವ್ಯವಸ್ಥೆ ಹಾಳು ಮಾಡೋದೇ ಒಂದು ದೃಷ್ಟಿನ ಅಂತ ಕೇಳ್ತಾ ಇದಾರೆ. ಸರ್ ನೋಡ್ರಿ, ಇಲ್ಲಿ ಏನಾಗಿದೆ, ಇನ್ನೂ ಸಚಿವ ಸಂಪುಟ ವಿಸ್ತರಣೆ ಆಗಿಲ್ಲ. ಒಂದಷ್ಟು ಜನ ಶಾರ್ಟ್ ಟರ್ಮ್ ಅಗ್ರಿಮೆಂಟ್ ಸೈನ್ ಹಾಕೊಂಡ್ಬಿಟ್ಟಿದ್ದಾರೆ, ಕಾಂಟ್ರಾಕ್ಟ್ ಒಳಗಡೆ ಹೋಗ್ಬಿಟ್ಟಿದ್ದಾರೆ. ಈಗ ಅತಿ ಹೆಚ್ಚು ಕುಮಾರಸ್ವಾಮಿನ, ನಿಖಿಲ್ ಕುಮಾರಸ್ವಾಮಿನ ಯಾರು ನಿಂದನೆ ಮಾಡ್ತಾರೆ, ಯಾರು ಸಾರ್ವಜನಿಕ ವಲಯದಲ್ಲಿ ನಿಂತ್ಕೊಂಡು ಕೀಳಾಗಿ ಮಾತಾಡ್ತಾರೆ, ಅಂತವ್ರಿಗೆ ಮಾರ್ಕ್ಸ್ ಬರ್ಕತಾ ಇದ್ದಾರೆ ನಮ್ಮ ಸ್ಟೇಟಸ್ ಮುಖ್ಯಮಂತ್ರಿಗಳು. ಆಯ್ತಲ್ಲ? ಹಾಗಾಗಿ ಪಾಪ ಸಚಿವ ಸಂಪುಟದ ಆಸೆಗೆ ಇವೆಲ್ಲ ಮಾತುಗಳು ಹೊರಗಡೆ ಬರ್ತಾ ಇದೆ. ಸಚಿವ ಸಂಪುಟ ಒಂದ್ಸಲಿ ವಿಸ್ತರಣೆ ಆದ್ಮೇಲೆ ಯಾರ್ಯಾರ ಕತೆ ಏನೇನು ಅನ್ನೋದು ಮುಂದೆ ನೋಡೋಣ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದಂತ ವಿಚಾರ, ಅದೆಲ್ಲ ಬಿಟ್ಬಿಡಿ. ಈಗ ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತು. ಮುಖ್ಯಮಂತ್ರಿಗಳು ಹೊಸದಾಗೆ ನೂತನವಾಗಿ ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆದ್ಮೇಲೆ ಪ್ರಧಾನಿಗಳು ಭೇಟಿ ಮಾಡಿದ್ರು. ಹೋಗಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ರು. ಅಲ್ಲಿ ನಾವು ಗ್ರೌಂಡ್ ಲೆವೆಲ್ ಅಲ್ಲಿ ಹೋದ್ರೆ ಹೆಣ್ಮಕ್ಳು ಮನಸ್ಸಲ್ಲಿ ಒಂದು ಅನುಮಾನ ಕಾಡಕ್ ಶುರು ಆಗಿತ್ತು ಪ್ರಧಾನ ಮಂತ್ರಿಗಳ ಮೇಲೆ. ಏನಂದ್ರು ಮುಖ್ಯಮಂತ್ರಿಗಳು, ನಾನು ಒಳಗಡೆ ಹೋಗಿ ಪ್ರಧಾನಿ ಜೊತೆ ಕೂತಾಗ ಬಿಡದಿ ಪ್ರಾಜೆಕ್ಟ್ ಬಗ್ಗೆ, GBIT ಟೌನ್ಶಿಪ್ ಬಗ್ಗೆ ಪ್ರಧಾನ ಮಂತ್ರಿಗಳೇ ವಿಚಾರ ರೈಸ್ ಮಾಡಿ, ನಾನು ಗುಜರಾತ್ ನಲ್ಲಿ ಇಂತ ಬಹಳಷ್ಟು ಟೌನ್ಶಿಪ್ ಗಳು ಮಾಡ್ಬಿಟ್ಟಿದೀನಿ, ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೀಯಾ ಅಂತ ನನಗೆ ಸೈನ್ ಹಾಕಿದ್ರು ಅಂತಂದ್ರು.
ಅಲ್ಲಿ 2 ಲಕ್ಷಕ್ಕೂ ಹೆಚ್ಚು ಗಿಡ ಮರಗಳು ಇವತ್ತು ಮರಣ ಹೋಮ ಬರಿತಾ ಇದ್ದಾರೆ. ಪರಿಸರ ಹಾನಿ ಆಗ್ತಾ ಇದೆ. ರೈತರು ಫಲವತ್ತಾದಂತ ಕೃಷಿ ಭೂಮಿಯನ್ನ ಕಿತ್ಕೊಳ್ತಕ್ಕಂತ ಪ್ರಯತ್ನ ನಡೀತಾ ಇದೆ. ಇವೆಲ್ಲ ತಿಳಿದು ಏನಾದ್ರೂ ಪ್ರಧಾನ ಮಂತ್ರಿಗಳು ಅವ್ರಿಗೇನಾದ್ರೂ ಬೆಂತಟ್ಟತಕ್ಕಂತ ಕೆಲಸ ಮಾಡಿರ್ತಾರ? ಇಷ್ಟೆಲ್ಲಾ ಚರ್ಚೆ ಮಾಡಿರ್ತಾರ ಮಾನ್ಯ ಮುಖ್ಯಮಂತ್ರಿಗಳು? ಈ ಕನ್ಫ್ಯೂಷನ್ ಕ್ರಿಯೇಟ್ ಆಗಬಾರ್ದು ಅಂತಾನೆ ವಿಧಾನಸೌಧದಲ್ಲಿ ಅದೇನೋ 5 ಜನ ತಂಡ ಮಾಡ್ಕೊಂಡ್ ಬನ್ನಿ, ನಿಮ್ ಪ್ರತಿನಿಧಿಗಳು ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರಲ್ಲ, ನಮ್ಗೆ ಆಹ್ವಾನ ಕೊಟ್ಟವರಲ್ಲ ಮಾನ್ಯ ಕೇಂದ್ರ ಸಚಿವರು ಕುಮಾರಣ್ಣ ಅವರಿಗೆ, ಮುಖ್ಯಮಂತ್ರಿಗಳು. ಯಾಕೆ 4 ಗೋಡೆ ಮಧ್ಯೆ ಯಾಕೆ ಸ್ವಾಮಿ ಚರ್ಚೆ ಆಗ್ಬೇಕು ಈ ವಿಚಾರ ಚರ್ಚೆ ಆಗ್ಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಆಗ್ಲಿ ಮುಖ್ಯಮಂತ್ರಿ ಆಗ್ಲಿ ಜಿಬಿಐಟಿ ಅನ್ನ ಅಲ್ಲೇನಿವತ್ತು ವಶಪಡಿಸ್ಕೊಳ್ಳೋದಕ್ಕೋಸ್ಕರ ಆಲ್ರೆಡಿ ಒಂದು 500 ಎಕರೆ ಈಗ ಭೂಸ್ವಾಧೀನ ಅಂತಿಮ ಅಧಿಸೂಚನೆ ಹೊರಡಿಸ್ಕೊಂಡಿದಾರಲ್ಲ, ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರಿಗಲ್ಲ, ಜನತಾದಳ ಪಕ್ಷಕ್ಕಲ್ಲ, ನಿಖಿಲ್ ಕುಮಾರಸ್ವಾಮಿಗಲ್ಲ. ಅಲ್ಲಿ ಇಲ್ಲಿವರೆಗೂ ಕೂಡ ಯಾವ ಒಂದು ಕನ್ಸೆಂಟ್ ಪಡಿತಕ್ಕಂಥದ್ದಕ್ಕೆ ಅಧಿಕಾರಿಗಳು ಬರಬೇಕಾಗಿತ್ತು, ಯಾವ ಒಂದು ಪ್ರಕ್ರಿಯೆಗಳು ಅಕ್ವಿಸಿಷನ್ ಅಂಡರ್ ಬರ್ತಕ್ಕಂಥ ಪ್ರೊಸೀಜರ್ ಇದೆ ಅದನ್ನೆಲ್ಲ ಉಲ್ಲಂಘನೆ ಮಾಡಿ ಗಾಳಿಗೆ ತೋರಿ ಏಕಾಏಕಿ ಇವರು ಆಮೇಲೆ ಇದು ನಮ್ ತಲೆ ಕಟ್ಟದ್ ಬೇಡ, ಕಂಪ್ಲೀಟ್ ಮಾಡ್ಬಿಡ್ತೀನಿ ವಿಚಾರ. ಈಗ ಒಂದ್ ಕೆಲಸ ಮಾಡೋಣ, ಸಂಘರ್ಷದ ಮಾತು ಬೇಡ. ಯಾರು ಪಾಣಿದಾರರಿದ್ದಾರೆ ರೈತರು, ಅವ್ರ ಆಧಾರ್ ತಗೊಳ್ಳಿ, ಒಂದ್ ಜರ್ಮನ್ ಟೆಂಟ್ ಹಾಕಿ, ಒಂದ್ ಬ್ಯಾರಿಕೇಡ್ ಹಾಕಿ, ಪರ ಇರ್ತಕ್ಕಂತ ರೈತರನ್ನ ಒಂದ್ ಕಡೆ ಕೂರಿಸಿ, ವಿರೋಧ ಇರ್ತಕ್ಕಂತ ರೈತರನ್ನ ಒಂದ್ ಕಡೆ ಕೂರಿಸಿ, ಎದುರು ಬದ್ರು ಚರ್ಚೆ ಮಾಡ್ರಿ, ಕುತ್ಕೊಂಡು ಮುಗುದೈತಲ್ರಿ ಕತೆ. ಇಲ್ಲಿವರೆಗೂ ನೀವ್ ಯಾರು ಬಂದಿದ್ರ, ಕನ್ಸೆಂಟ್ ತಗೊಂಡಿದ್ದೀರಾ? ಹಿಂಗಾದ್ರೂ ಕನ್ಸೆಂಟ್ ತಗೊಳ್ತಕ್ಕಂತ ಒಂದು ಪ್ರಕ್ರಿಯೆ ಮುಗಿದೋಗ್ಲಿ ಬಿಡಿ. ಸರ್, ಇನ್ನೊಂದ್ ಕಡೆ ಪೋಸ್ಟ್ ಅಲ್ಲಿ ಕೇತ್ಗಾನಹಳ್ಳಿ ಮತ್ತೆ ಅಲ್ಗೆ ಒಡೆಯರಹಳ್ಳಿ ಈ ಒಂದು ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಜೈಲು ಹೋಗಕ್ಕೆ ರೆಡಿ ಇರಿ ಅಂತ ಕುಮಾರಸ್ವಾಮಿ ಅವರಿಗೆ ಒಂದು ಪೋಸ್ಟ್ ಅಲ್ಲಿ ಹಾಕಿರುವಂತದ್ದು. ನೋಡ್ರಿ, ಜೈಲ್ಗೆ ಹೋಗ್ತಕ್ಕಂತ ವ್ಯಕ್ತಿ ಈಗಾಗಲೇ ಜೈಲ್ಗೆ ಹೋಗಿ ಬಂದಾಗಿದೆ. ಕುಮಾರಸ್ವಾಮಿ ಅವರು ಜೈಲ್ಗೆ ಹೋಗ್ತಕ್ಕಂತ ತಪ್ಪುಗಳು ಅವರ ರಾಜಕಾರಣದ ಜೀವನದಲ್ಲಿ ಮಾಡಿಲ್ಲ. ಈಗ ನಾನು ನೋಟಿಫಿಕೇಶನ್ ಆಗ್ಬಿಟ್ಟಿದೆ, ನಾನು ಡಿನೋಟಿಫೈ ಮಾಡ್ಬಿಟ್ರೆ ಜೈಲ್ಗೆ ಹೋಗ್ಬಿಡ್ತೀನಿ ಅಂತಾರಲ್ಲ, ಸತ್ತೋಗಿರೋ ಹೆಸರಲ್ಲಿ ಬರ್ಸ್ಕೊಂಡ್ರಲ್ಲ ಒಂದಷ್ಟು ಎಕರೆಗಟ್ಲೆ ಜಮೀನು, ಹೇಳಿದ್ರಲ್ಲ ಕುಮಾರಸ್ವಾಮಿ ಅವರು ಬೆನ್ಗಾನಹಳ್ಳಿ ಒತ್ಸ್ಕೊಂಡು, ಆಗ ಭಯ ಇರ್ಲಿಲ್ವಾ? ಡಿನೋಟಿಫಿಕೇಶನ್ ಆಗ್ಲಿ ನೋಟಿಫಿಕೇಶನ್ ಆಗ್ಲಿ ಸರ್ಕಾರ ಆಗ್ಲಿ ಅಥವಾ ಮುಖ್ಯಮಂತ್ರಿ ಆಗ್ಲಿ ಮಾಡ್ತಕ್ಕಂಥದ್ದು ಯಾರಿಗೋಸ್ಕರ ಮಾಡ್ತೀರಿ? ಸಾರ್ವಜನಿಕರ ಹಿತಾಸಕ್ತಿಯ ಪ್ರಾಜೆಕ್ಟ್ಗೋಸ್ಕರ ನೀವು ಮಾಡಿರ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ಮುಖ್ಯವಾದಂತ ವಿಚಾರ, 12/3/2025 ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಡೇಟು. ಪ್ರಿಲಿಮಿನರಿ ನೋಟಿಫಿಕೇಶನ್ ಜಾರಿ ಆಗಿರ್ತಕ್ಕಂಥದ್ದು ಈ ಪ್ರಾಜೆಕ್ಟ್ಗೆ ಸನ್ಮಾನ್ಯ ಈ ಒಂದು ರಾಜ್ಯ ಸರ್ಕಾರದ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಪ್ರಿಲಿಮಿನರಿ ನೋಟಿಫಿಕೇಶನ್. ಇದು ಕುಮಾರಸ್ವಾಮಿ ಅವರು ಕೂಸು ಅಂತಕ್ಕಂಥದ್ದು ನಮ್ ತಲೆ ಮೇಲೆ ಕಟ್ಟದ್ ಬೇಡ. ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿರೋದು ಇವ್ರ ಕಾಲದಲ್ಲೇ. ಈಗ 499 ಎಕರೆ ಫೈನಲ್ ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು ಇವರ ಕಾಲದಲ್ಲೇ. ಹಾಗಾಗಿ ಆ ನೋಟಿಫಿಕೇಶನ್ ನ ಕೈ ಬಿಡಬೇಕು ಅಂತಕ್ಕಂಥದ್ದಾದ್ರೆ, ಈಗ ಮೊನ್ನೆ ಆಯ್ತಪ್ಪ, ಒಂದು ಉದಾಹರಣೆ ಕೊಡ್ತೀನಿ. ಇಂದಿನ ಮುಖ್ಯಮಂತ್ರಿಗಳು ಇವ್ರದೇ ಸರ್ಕಾರ, ಇವಾಗ ಚನ್ನರಾಯಪಟ್ಟಣ ಹೋಬಳಿನಲ್ಲಿ 1777 ಎಕರೆ 4 ವರ್ಷ ರೈತರು ಬೀದಿಲ್ ಕೂತಿದ್ರು, KDB ಅಕ್ವಿಸಿಷನ್ ಮಾಡ್ಕೊಂಡು ಕೂತಿದ್ರು. ಕೊನೆಗೆ ಯಾಕೆ ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಆಗಿ ಡಿಕ್ಲೇರ್ ಮಾಡಿದ್ರಿ? ಯಾತಕ್ಕೋಸ್ಕರ ಮಾಡಿದ್ರಿ? ಕುಮಾರಸ್ವಾಮಿ ಅವರು ರೆಡ್ ಝೋನ್ ಮಾಡ್ಬಿಟ್ರು ಅಂತ ಬೀದಿ ಎಲ್ಲ ಮಾತಾಡ್ತಿರಲ್ಲ, ಅದೇ ಅಲ್ಲಿ ಇರ್ತಕ್ಕಂಥ ಒಬ್ಬ ಮಾಗಡಿ ಶಾಸಕ, ನಾಲ್ಗೆಗೆ ಲಂಗು ಲಗಾಮಿಲ್ಲ ಆತನಿಗೆ. ಪದೇ ಪದೇ ಈ ರೀತಿ ಪೋಸ್ಟ್ ಅಂಟಿಸ್ತಿದ್ದಾರೆ, ಇವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಇಲ್ಲ ನೋಡಿ, ಪೋಸ್ಟರ್ ಅಂಟಿಸೋ ಕಾರ್ಯಕ್ರಮ ನಾಳೆಯಿಂದ ನಾವು ಪ್ರಾರಂಭ ಮಾಡ್ಬೇಕಂದ್ರೆ ನಾವು ಮಾಡ್ತೀವಿ. ಇವ್ರೇನ್ ಬದನೆಕಾಯಿ ಬೆಳೆದ್ರ ವ್ಯವಹಾರ ಮಾಡೋದಕ್ಕೆ? ಎಲ್ಲಿಂದ ಬಂತು ಇವ್ರಿಗೆ ಆಸ್ತಿ ಪಾಸ್ತಿ ಇಷ್ಟೊಂದು? ಎಲ್ಲಿಂದ ಬಂತು? ಶಾಲೆ ಎಲ್ಲಿಂದ ಕಟ್ಟಿದ್ರಿ? ಇದು ತುಂಬಾ ವಿಚಾರಗಳಿದೆ. ನಾಳೆ ನಾವು ಶುರು ಮಾಡ್ಬೇಕಾ? ನಾವು ಶುರು ಮಾಡ್ತೀವಿ, ಬೆಳಗ್ಗೆ ಅಂಟಿಸ್ತೀವಿ, ರಾತ್ರಿ ಅಂಟಿಸಲ್ಲ ತಲೆಮೆರೆಯಲ್ಲಿ. ಓಕೆ, ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡಿರುವಂತದ್ದು. ಏನ್ ನಾಳೆಯಿಂದ ಪೋಸ್ಟ್ ವಾರ್ ಏನಿದೆ, ಅವರು ರಾತ್ರಿ ಅಂಟಿಸುವಂತ ಕೆಲಸವನ್ನು ಮಾಡಿದ್ರೆ ನಾನು ಹಗಲಲ್ಲಿ ಅಂಟಿಸುವಂತ ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಿರುವಂತದ್ದು. ಆ ಮುಖಾಂತರ ಕಾಂಗ್ರೆಸ್ ನಾಯಕರಿಗೆ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವಾನಂದ್ ಜೊತೆಗೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.